ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸುದ್ದಿಗಳನ್ನ ಗಮನಿಸೋಣ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕದನ ಈಗ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಮಂಗಳೂರಿಗೆ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ. ಈ ಕಡೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಉಭಯ ನಾಯಕರ ನಡುವೆ ಸಿಎಂ ಚೇರ್ ವಾರ್ ವಿಚಾರವಾಗಿ ಬಹಳ ಮುಖ್ಯವಾದಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಮೂಲಕ ಹೈಕಮಾಂಡ್ಗೆ ಏನಾದರೂ ಸಂದೇಶವನ್ನ ರವಾನೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ, ಅಥವಾ ವೇಣುಗೋಪಾಲ್ ಅವರು ಹೈಕಮಾಂಡ್ನ ಸಂದೇಶವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸ್ತಾರಾ ಅನ್ನುವಂತಹದ್ದು ಕೂಡ ಇದೆ. ಇವೆಲ್ಲವನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿಗಳು ಕೂಡ ಈ ಎಲ್ಲ ಸುದ್ದಿಗಳ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ಗಳನ್ನ, ಬಿಯಾಂಡ್ ದ ಲೈನ್ ಸ್ಟೋರಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ವಿನೋದ್ ಇದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು ಏನೇನು ಮಾಡ್ತಾರೆ, ಯಾವ್ಯಾವ ವಿಚಾರಗಳಿಗೆ ಸಾಕ್ಷಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ. ಹಾಗೇನೆ ಹನುಮಂತ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ. ಇನ್ನು ಅಭಿಷೇಕ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಡ್ಯದಿಂದ. ಸೊ ಮೂವರು ಪ್ರತಿನಿಧಿಗಳನ್ನ ಅವರವರ ಸುದ್ದಿಗಳು ಬಂದಾಗ ಸಂಪರ್ಕ ಮಾಡ್ತೀನಿ ನಾನು. ಮೊದಲ ಸುದ್ದಿಯನ್ನ ಗಮನಿಸೋಣ. ಕರಾವಳಿಯಲ್ಲಿ ಪಟ್ಟದ ಫೈಟ್ ಈಗ ಯಾವ ರೀತಿಯ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ವೇಣುಗೋಪಾಲ್ ಸಿದ್ದರಾಮಯ್ಯ ನಡುವೆ ಯಾವ ವಿಚಾರಗಳ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ. ಅಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಬ್ರೇಕ್ಫಾಸ್ಟ್ ವಿಚಾರವಾಗಿ ಚರ್ಚೆಗಳಂತೂ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿ ಏನಾಗುತ್ತೆ, ಇದು ಮುಖ್ಯ. ಈಗ ಪ್ರತಿನಿತ್ಯ ಸಿಎಂ ಶೇರ್ವಾರ್ ಅದೆಲ್ಲ ಆಯ್ತು. ಈಗ ವೇಣುಗೋಪಾಲ್ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಾರೆ. ಅದು ಇಷ್ಟೆಲ್ಲ ಪ್ರಹಸನಗಳಾದ ಮೇಲೆ ಹಾಗಿದ್ರೆ ವೇಣುಗೋಪಾಲ್ ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರಿಗೆ? ಇದು ಈಗ ಬಹಳ ಮುಖ್ಯವಾದಂತಹ ವಿಚಾರ. ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಅಥವಾ ಸಲಹೆ ಸೂಚನೆಗಳನ್ನ ತಂದಿದ್ರೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಕರಾವಳಿ ಶಿಫ್ಟ್ ಆಗಿದೆ, ಕಾಂಗ್ರೆಸ್ನ ಪಟ್ಟದ ಫೈಟ್. ಕರಾವಳಿಯಲ್ಲಿ ಏನಾಗಬಹುದು? ಪರಶುರಾಮನ ನಾಡಿನಲ್ಲಿ ಪಟ್ಟಕ್ಕಾಗಿ ಫೈಟ್ ಆಗ್ತಾ ಇರುವಂತಹ ವಿಚಾರವು ಯಾವ ಹಂತವನ್ನ ತಲುಪಬಹುದು? ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಭೇಟಿ ಈ ಎಲ್ಲ ಕಾರಣಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸುದ್ದಿಗಳನ್ನ ಗಮನಿಸೋಣ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕದನ ಈಗ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಮಂಗಳೂರಿಗೆ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ. ಈ ಕಡೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಉಭಯ ನಾಯಕರ ನಡುವೆ ಸಿಎಂ ಚೇರ್ ವಾರ್ ವಿಚಾರವಾಗಿ ಬಹಳ ಮುಖ್ಯವಾದಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಮೂಲಕ ಹೈಕಮಾಂಡ್ಗೆ ಏನಾದರೂ ಸಂದೇಶವನ್ನ ರವಾನೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇದೆ, ಅಥವಾ ವೇಣುಗೋಪಾಲ್ ಅವರು ಹೈಕಮಾಂಡ್ನ ಸಂದೇಶವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸ್ತಾರಾ ಅನ್ನುವಂತಹದ್ದು ಕೂಡ ಇದೆ. ಇವೆಲ್ಲವನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿಗಳು ಕೂಡ ಈ ಎಲ್ಲ ಸುದ್ದಿಗಳ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ಗಳನ್ನ, ಬಿಯಾಂಡ್ ದ ಲೈನ್ ಸ್ಟೋರಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ವಿನೋದ್ ಇದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು ಏನೇನು ಮಾಡ್ತಾರೆ, ಯಾವ್ಯಾವ ವಿಚಾರಗಳಿಗೆ ಸಾಕ್ಷಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ. ಹಾಗೇನೆ ಹನುಮಂತ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ. ಇನ್ನು ಅಭಿಷೇಕ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಡ್ಯದಿಂದ. ಸೊ ಮೂವರು ಪ್ರತಿನಿಧಿಗಳನ್ನ ಅವರವರ ಸುದ್ದಿಗಳು ಬಂದಾಗ ಸಂಪರ್ಕ ಮಾಡ್ತೀನಿ ನಾನು. ಮೊದಲ ಸುದ್ದಿಯನ್ನ ಗಮನಿಸೋಣ. ಕರಾವಳಿಯಲ್ಲಿ ಪಟ್ಟದ ಫೈಟ್ ಈಗ ಯಾವ ರೀತಿಯ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ವೇಣುಗೋಪಾಲ್ ಸಿದ್ದರಾಮಯ್ಯ ನಡುವೆ ಯಾವ ವಿಚಾರಗಳ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ. ಅಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಬ್ರೇಕ್ಫಾಸ್ಟ್ ವಿಚಾರವಾಗಿ ಚರ್ಚೆಗಳಂತೂ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿ ಏನಾಗುತ್ತೆ, ಇದು ಮುಖ್ಯ. ಈಗ ಪ್ರತಿನಿತ್ಯ ಸಿಎಂ ಶೇರ್ವಾರ್ ಅದೆಲ್ಲ ಆಯ್ತು. ಈಗ ವೇಣುಗೋಪಾಲ್ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಾರೆ. ಅದು ಇಷ್ಟೆಲ್ಲ ಪ್ರಹಸನಗಳಾದ ಮೇಲೆ ಹಾಗಿದ್ರೆ ವೇಣುಗೋಪಾಲ್
ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರಿಗೆ? ಇದು ಈಗ ಬಹಳ ಮುಖ್ಯವಾದಂತಹ ವಿಚಾರ. ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಅಥವಾ ಸಲಹೆ ಸೂಚನೆಗಳನ್ನ ತಂದಿದ್ರೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಕರಾವಳಿ ಶಿಫ್ಟ್ ಆಗಿದೆ, ಕಾಂಗ್ರೆಸ್ನ ಪಟ್ಟದ ಫೈಟ್. ಕರಾವಳಿಯಲ್ಲಿ ಏನಾಗಬಹುದು? ಪರಶುರಾಮನ ನಾಡಿನಲ್ಲಿ ಪಟ್ಟಕ್ಕಾಗಿ ಫೈಟ್ ಆಗ್ತಾ ಇರುವಂತಹ ವಿಚಾರವು ಯಾವ ಹಂತವನ್ನ ತಲುಪಬಹುದು? ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಭೇಟಿ ಈ ಎಲ್ಲ ಕಾರಣಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕೊಲೀಗ್ ಶ್ರೀಪಾದ್ ಪಾಟೀಲ್ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಸುದ್ದಿಗಳನ್ನ ಗಮನಿಸೋಣ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಿ, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕದನ ಈಗ ಮಂಗಳೂರಿಗೆ ಶಿಫ್ಟ್ ಆಗಿದೆ. ಮಂಗಳೂರಿಗೆ ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ. ಈ ಕಡೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಉಭಯ ನಾಯಕರ ನಡುವೆ ಸಿಎಂ ಚೇರ್ ವಾರ್ ವಿಚಾರವಾಗಿ ಬಹಳ ಮುಖ್ಯವಾದಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಮೂಲಕ ಹೈಕಮಾಂಡ್ಗೆ ಏನಾದರೂ ಸಂದೇಶವನ್ನ ರವಾನೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ, ಅಥವಾ ವೇಣುಗೋಪಾಲ್ ಅವರು ಹೈಕಮಾಂಡ್ನ ಸಂದೇಶವನ್ನ ಸಿದ್ದರಾಮಯ್ಯ ಅವರಿಗೆ ತಲುಪಿಸ್ತಾರಾ ಅನ್ನುವಂತಹದ್ದು ಕೂಡ ಇದೆ. ಇವೆಲ್ಲವನ್ನ ಗಮನಿಸೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿಗಳು ಕೂಡ ಈ ಎಲ್ಲ ಸುದ್ದಿಗಳ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ಗಳನ್ನ, ಬಿಯಾಂಡ್ ದ ಲೈನ್ ಸ್ಟೋರಿಗಳನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನಿಂದ ವಿನೋದ್ ಇದ್ದಾರೆ. ಸಿದ್ದರಾಮಯ್ಯ ಅವರು ಇವತ್ತು ಏನೇನು ಮಾಡ್ತಾರೆ, ಯಾವ್ಯಾವ ವಿಚಾರಗಳಿಗೆ ಸಾಕ್ಷಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ. ಹಾಗೇನೆ ಹನುಮಂತ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ. ಇನ್ನು ಅಭಿಷೇಕ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಡ್ಯದಿಂದ. ಮೂವರು ಪ್ರತಿನಿಧಿಗಳನ್ನ ಅವರವರ ಸುದ್ದಿಗಳು ಬಂದಾಗ ಸಂಪರ್ಕ ಮಾಡ್ತೀನಿ ನಾನು. ಮೊದಲ ಸುದ್ದಿಯನ್ನ ಗಮನಿಸೋಣ. ಕರಾವಳಿಯಲ್ಲಿ ಪಟ್ಟದ ಫೈಟ್ ಈಗ ಯಾವ ರೀತಿಯ ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ವೇಣುಗೋಪಾಲ್ ಸಿದ್ದರಾಮಯ್ಯ ನಡುವೆ ಯಾವ ವಿಚಾರಗಳ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕೂಡ. ಅಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಬ್ರೇಕ್ಫಾಸ್ಟ್ ವಿಚಾರವಾಗಿ ಚರ್ಚೆಗಳಂತೂ ಆಗ್ತಾ ಇದೆ. ಇದನ್ನ ಹೊರತುಪಡಿಸಿ ಏನಾಗುತ್ತೆ, ಇದು ಮುಖ್ಯ. ಪ್ರತಿನಿತ್ಯ ಸಿಎಂ ಶೇರ್ವಾರ್ ಅದೆಲ್ಲ ಆಯ್ತು. ಈಗ ವೇಣುಗೋಪಾಲ್ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದಾರೆ, ಅದು ಇಷ್ಟೆಲ್ಲ ಪ್ರಹಸನಗಳಾದ ಮೇಲೆ. ಹಾಗಿದ್ರೆ ವೇಣುಗೋಪಾಲ್ ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರಿಗೆ? ಇದು ಈಗ ಬಹಳ ಮುಖ್ಯವಾದಂತಹ ವಿಚಾರ. ಏನಾದ್ರೂ ಸಂದೇಶವನ್ನ ಹೊತ್ತು ತಂದಿದ್ದಾರೆ ಅಥವಾ ಸಲಹೆ ಸೂಚನೆಗಳನ್ನ ತಂದಿದ್ರೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಕರಾವಳಿ ಶಿಫ್ಟ್ ಆಗಿದೆ, ಕಾಂಗ್ರೆಸ್ನ ಪಟ್ಟದ ಫೈಟ್. ಕರಾವಳಿಯಲ್ಲಿ ಏನಾಗಬಹುದು? ಪರಶುರಾಮನ ನಾಡಿನಲ್ಲಿ ಪಟ್ಟಕ್ಕಾಗಿ ಫೈಟ್ ಆಗ್ತಾ ಇರುವಂತಹ ವಿಚಾರವು ಯಾವ ಹಂತವನ್ನ ತಲುಪಬಹುದು? ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಭೇಟಿ ಈ ಎಲ್ಲ ಕಾರಣಗಳಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.